ಈ ಕ್ಷೇತ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ಪೀಠ ತ್ಯಾಗ ಮಾಡಿ ಸಮಾಜಕ್ಕೆ ಅರ್ಪಿತವಾಗಿರ್ತಕ್ಕಂಥ ಶ್ರೇಷ್ಠವಾದಂಥ ಜೀವ ಅವರು. ಆದರೆ ಮನೆ ಬರೋ ಪದಾರ್ಥ ಗ್ಯಾರಂಟಿದೇ ಆಗಿಬೇಕು ಅನ್ನೋ ಒಂದು ಮಾನಸಿಕತೆಯಲ್ಲಿ ಇವತ್ತಿನ ಸಮಾಜ ಬಂದಿದ್ದೇನೆ. ಗ್ಯಾರಂಟಿ ಅಂದ ತಕ್ಷಣ ಯಾವ ಗ್ಯಾರಂಟಿ ಗೊತ್ತಾಗಿದೆ ನಮಗೀಗ. ಆಹಾರಕ್ಕೊಂದು ಬಣ್ಣ ಕೊಡುತ್ತೆ, ಜೊತೆಗೆ ನಮ್ಮ ಬದುಕಿಗೆ ಒಂದು ರಂಗನ್ನ ತರಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಹೊರಟಿದ್ದೀವಿ. ನಮ್ಮ ರೈತ ಉತ್ಪಾದಕ ಸಂಘದಲ್ಲಿ ನೋಂದಾಯಿತವಾಗಿರ್ತಕ್ಕಂಥ ಎಲ್ಲ ರೈತರಲ್ಲಿ ಒಂದು ಮನವಿ ಮಾಡ್ಕೋತೀವಿ. ಸಮಾಜಕ್ಕೊಂದು ಅಮೃತವಾದಂಥ ವಸ್ತುವನ್ನು ಹಂಚಬೇಕು ಅಂತ ನಾವೆಲ್ಲರೂ ಸಂಕಲ್ಪ ಮಾಡಿದ್ದೀವಿ. ಅದ್ರಲ್ಲಿ ವಿಶೇಷವಾಗಿ ಅರಿಶಿಣದ ಬೆಳೆಗಾರರಾಗಿ ನಾವು ಸಮಾಜಕ್ಕೆ ಅಮೃತವನ್ನು ಹಂಚಬೇಕು ಅಂತ ಯೋಚನೆ ಮಾಡಿದ್ದೀವಿ. ಆಹಾರಕ್ಕೊಂದು ಬಣ್ಣ ಕೊಡುತ್ತೆ, ಜೊತೆಗೆ ನಮ್ಮ ಬದುಕಿಗೆ ಒಂದು ರಂಗನ್ನ ತರಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ಹೊರಟಿದ್ದೀವಿ. ಕನಿಷ್ಠ ಪಕ್ಷ ಯಾರ್ಯಾರು ಈ ನಮ್ಮ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯರಾಗಿ ಸಾವಯವ ಅರಿಶಿಣವನ್ನು ಬೆಳೆದು ಸಮಾಜಕ್ಕೆ ಕೊಡ್ತಾ ಇದೀವೋ ಅವರ ಅಡಿಗೆ ಮನೆಗಳು ಸಂಪೂರ್ಣ ಸಾವಯವ ಅಡಿಗೆ ಮನೆಗಳು ಆಗ್ಬೇಕು ಅಂತ ಒಂದು ವಿನಂತಿ ಮಾಡ್ತೇವೆ. ಅರಿಶಿಣ ಬೆಳೆಯೋದಕ್ಕೆ ನಾನು ಸಾವಯವ ಕೃಷಿಕ, ಆದ್ರೆ ನಮ್ಮ ಮನೆಗೆ ಬರುವಂತ ಸಾಸಿವೆ, ನಮ್ಮ ಮನೆಗೆ ಬರುವಂತ ಎಣ್ಣೆ, ನಮ್ಮ ಮನೆಗೆ ಬರುವಂತ ಕಡಲೆಬೇಳೆ, ಕಡಲೆಕಾಳು, ಅಕ್ಕಿ, ಇದ್ರ ಬಗ್ಗೆ ನಮ್ಮ ಲಕ್ಷ್ಯ ಬಹಳ ಕಡಿಮೆ ಇರುತ್ತೆ. ನನ್ನ ಪದಾರ್ಥ ಹೆಚ್ಚಿನ ಬೆಲೆಗೆ ಹೋಗ್ಬೇಕು, ಆದ್ರೆ ಮನೆ ಬರೋ ಪದಾರ್ಥ ಗ್ಯಾರಂಟಿದೇ ಆಗಿಬೇಕು ಅನ್ನೋ ಒಂದು ಮಾನಸಿಕತೆಯಲ್ಲಿ ಇವತ್ತಿನ ಸಮಾಜ ಬಂದಿದ್ದೇನೆ. ಗ್ಯಾರಂಟಿ ಅಂದ ತಕ್ಷಣ ಯಾವ ಗ್ಯಾರಂಟಿ ಗೊತ್ತಾಗಿದೆ ನಮಗೀಗ. ಅದರಿಂದ ಹೊರಗೆ ಬರದೆ ಹೋದ್ರೆ ಬಹಳ ಅಪಾಯ ಇದೆ. ಕನ್ನೇರಿ ಮಠ ಶ್ರೀಗಳು ಹಗಲು ರಾತ್ರಿ ಈ ಭೂಮಿಗೆ ವಿಷ ಸೇರಿಸಬಾರ್ದು, ಸಮಾಜಕ್ಕೆ ಅಮೃತ ಕೊಡಬೇಕು. ರೈತರ ರಟ್ಟಿಗಳಲ್ಲಿ ರೈತತನ ಕಳೆದು ಹೋಗ್ತಾ ಇದೆ, ಅಳೆದು ಹೋಗ್ತಾ ಇದೆ. ಯಾವ ವಿಶ್ವವಿದ್ಯಾಲಯವೂ ಅದನ್ನು ಕೂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥಕೊಂಡು ಹಗಲು ರಾತ್ರಿ ನಿದ್ದೆ ಬಿಟ್ಟು ಈ ಕ್ಷೇತ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ಪೀಠ ತ್ಯಾಗ ಮಾಡಿ ಸಮಾಜಕ್ಕೆ ಅರ್ಪಿತವಾಗಿರ್ತಕ್ಕಂಥ ಶ್ರೇಷ್ಠವಾದಂಥ ಜೀವ ಅವರು. ಅವ್ರಿಗೆ ತೃಪ್ತಿ ಆಗುತ್ತೆ. ಕನಿಷ್ಠ ಪಕ್ಷ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. ನಮ್ಮ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಸಂಸ್ಥೆ ಮೂಲಕ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ. ಇರ್ತಕ್ಕಂಥ 1,000 ಜನ ಷೇರ್ದಾರಲ್ಲಿ ಈ ವರ್ಷ ನಾವು 50 ಮನೆ ಅಡಿಗೆ ಮನೆನಾದ್ರು ನಾವು ಸಂಪೂರ್ಣ ಅವ್ರ ಅಡಿಗೆ ಮನೆ ಸಾವಯವ ಮಾಡ್ತೀವ. ಅವ್ರ ಮನೆಗೆ ಸಿಗುವಂತ ನೈವೇದ್ಯ, ದಾಸೋಹ, ಎಡೆ ಅಮೃತಮಯವಾಗತ್ತಾ? ಆ ದೇವರಿಗೆ ಹೋಗುವಂತ ಎಲ್ಲ ವಸ್ತುಗಳು ಸಾವಯವದಾಗ ಹೋಗುತ್ತಾ? ಅವರ ಮನೆಗಳಲ್ಲಿ, ಅಡಿಗೆ ಮನೆಗಳಲ್ಲಿ ಕಾಣುವಂತ ವಸ್ತುಗಳಲ್ಲಿ ರೈತ ಕಾಣ್ತಾರ ಅನ್ನೋದನ್ನ ಯೋಚನೆ ಮಾಡಿದ್ರೆ ಬಹಳ ದೊಡ್ಡ ಪ್ರೋಗ್ರೆಸ್ ಅಂತ ಅನಿಸ್ಕೊಳ್ಳುತ್ತೆ. ಅದು ನಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ಕಾಣದೇ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಅಲ್ಲಿ 2.5 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ವ್ಯವಹಾರ ಅಂತ ಕಾಣದೇ ಇರ್ಬೋದು. ಆದ್ರೆ 50 ಅಡಿಗೆ ಮನೆಗಳನ್ನ, 50 ಕೃಷಿಕರ ಅಡಿಗೆ ಮನೆಗಳನ್ನ ಸಂಪೂರ್ಣ ಸಾವಯವ ಮಾಡಿದ್ವಿ ಅನ್ನೋದು ಬಹಳ ದೊಡ್ಡ ಮೈಲಿಗಲಾಗುತ್ತೆ ಒಂದು ಸಂಸ್ಥೆಗೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಬೇಕು. ಕರ್ನಾಟಕದಲ್ಲಿ ಈಗ ನಾವು ಒಂದು ಪ್ರಯತ್ನವನ್ನು ತಗೊಂಡಿದ್ದೀವಿ. ಶ್ರೀಕೃಷ್ಣನಿಗೆ, ಉಡುಪಿಯ ಶ್ರೀಕೃಷ್ಣನಿಗೆ ಸ್ವಾಮೀಜಿ 365 ದಿನ ಒಂದೊಂದು ಭತ್ತದ ತಳಿಯ ಅಕ್ಕಿಯ ನೈವೇದ್ಯ ಮಾಡಬೇಕು ಅಂತ ಸಂಕಲ್ಪ ತಗೊಂಡು 365 ಭತ್ತದ ತಳಿಗಳನ್ನ, ಕರ್ನಾಟಕದ್ದೇ ಭತ್ತದ ತಳಿಗಳನ್ನ ಹುಡುಕಿ 780 ಜನ ರೈತರನ್ನ ಹುಡುಕಿ ಆ 365 ಭತ್ತದ ತಳಿಗಳನ್ನ ಈ ಸಲ ಬಿತ್ತನೆ ಮಾಡ್ತಾ ಇದೀವಿ, ನಾಟಿ ಮಾಡ್ತಾ ಇದೀವಿ. ಪ್ರತಿದಿನ ಒಂದು ಅಕ್ಕಿ ತಿನ್ಬೇಕು ಶ್ರೀಕೃಷ್ಣ, ಪ್ರತಿದಿನ ಒಂದು ಹೊಸ ತಳಿಯ ಅಕ್ಕಿಯನ್ನ ತಿನ್ಬೇಕು. ಸಾವಯವ ಕೃಷಿಯಲ್ಲೇ ಬೆಳೆದಿರಬೇಕು. ಬೆಳೆದಿರುವಂತ ರೈತರ ಅಡಿಗೆ ಮನೆ ಪೂರ್ಣ ಸಾವಯವ ಆಗಿರ್ಬೇಕು. ಮತ್ತೆ ಆ ದಿನ ಬರುವಂತ ಭಕ್ತಾದಿಗಳಿಗೆ ದಾಸೋಹ ಸಾವಯವದೇ ಅಕ್ಕಿ ಆಗ್ಬೇಕು ಅಂತ ಸಂಕಲ್ಪ ತೊಗೊಂಡಿದೀವಿ. 2026ಕ್ಕೆ ಅದು ಈಡೇರುತ್ತೆ. ಬಿತ್ತನೆ ಕಾರ್ಯ ಈ ಮಳೆಗಾಲದಿಂದ ಪ್ರಾರಂಭ ಆಗ್ತಾ ಇದೆ. ರೈತನ ಗುರುತಿಸಿದ್ವಿ, ತಳಿಯನ್ನ ಗುರುತಿಸಿದ್ವಿ. ವಿತರಣೆ ಕಾರ್ಯ ಈ ಮೊನ್ನೆ ಅಷ್ಟೇ ಉಡುಪಿಯ ಮಠದಲ್ಲಿ ನಡೀತು. ಈ ರೀತಿಯಲ್ಲಿ ಇನ್ನೊಂದು ಪ್ರಯತ್ನ ಶುರುವಾಗಿದೆ. ಬೆಂಗಳೂರಿನ ಸತ್ಯಸಾಯಿ ಸಂಸ್ಥೆ 12 ಲಕ್ಷ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಹಸಿದು ಬರುತ್ತವೆ ಅನ್ನೋ ಒಂದು ಅಧ್ಯಯನ ಮಾಡಿದ್ದಾರೆ. ಶಾಲೆಗೆ ಹಸ್ಕೊಂಡು ಬಂದಂತ ಮಗು ಪಾಠವನ್ನು ಕೇಳೋದ್ರಲ್ಲಿ ಹಿಂದೆ ಬೀಳ್ತಾ ಇದೆ. ಯಾಕೆ ಶಾಲೆಗಳಲ್ಲಿ ಅಂಕ ಕಡಿಮೆ ತಗೊಳ್ತಾ ಇದ್ದಾರೆ, ಯಾಕೆ ಪ್ರತಿನಿತ್ಯದ ಹಾಜರಿಯಲ್ಲಿ ಕೊರತೆ ಬೀಳ್ತಾ ಇದೆ ಅನ್ನೋದನ್ನ ಅಧ್ಯಯನ ಮಾಡಿದಂತ ಸಂಸ್ಥೆ ಗ್ರಾಮಾಂತರ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಉಚಿತವಾದ ಒಂದು ಪೇಯವನ್ನ ಕೊಡಬೇಕು, ರಾಗಿ ಪಾಯಸವನ್ನ ಕೊಡಬೇಕು ಅಂತ ಹೇಳಿ ಎಲ್ಲ ತಜ್ಞರ ಜೊತೆ ಮಾತಾಡಿ ಒಂದು ಪೇಯವನ್ನು ಸಿದ್ಧ ಮಾಡಿದೆ. ಅದಕ್ಕೆ
ಒಂದು ರಾಜ್ಯಕ್ಕೆ 200 ಟನ್ ರಾಗಿ ಪುಡಿ ಬೇಕು. 12 ಲಕ್ಷ ಮಕ್ಕಳಿಗೆ ಕೊಡ್ಲಿಕ್ಕೆ ಈಗಾಗಲೇ ಕೊಡ್ತಾ ಇದ್ದಾರೆ. ಅವರು ಕಳೆದ 3 ವರ್ಷದಿಂದ ಕೊಡ್ತಾ ಇದ್ದಾರೆ. ಇನ್ನಷ್ಟು ವಿಸ್ತರಿಸಬೇಕು, ಇನ್ನೊಂದು 24-25 ಲಕ್ಷ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಅವರು ರಾಗಿ ಪುಡಿಯನ್ನ ಬಳಸಿ ಮತ್ತೆ ಬೆಲ್ಲದ ಪುಡಿಯನ್ನ ಬಳಸಿ 2 ಪೇಯ ಸಿದ್ಧ ಆಗುತ್ತೆ. ಬಹಳ ಅಮೃತ ಸಮಾನವಾಗಿರುತ್ತೆ ಆ ಪೇಯ ಕುಡಿಯಲಿಕ್ಕೆ. ನಾವೆಲ್ಲ ಕುಡಿದಿದ್ದೀವಿ. ರಾಗಿ 200 ಟನ್ ರಾಗಿ ಬೆಳೆದು ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮೀಜಿ. 200 ಟನ್ ರಾಗಿ ಪುಡಿ ಮಾಡಿಕೊಡ್ತೀರಾ? ಮತ್ತೆ ಅವ್ರ ಉದ್ದೇಶ ಏನು? ನಮ್ಮ ಸಂಸ್ಥೆಯಿಂದ ಆಹಾರ ವಸ್ತು ಹೋಗುವಂತ ಕಡೆಯ ಪೈಸವೂ ಕೂಡ ರೈತರ ಜೋಬಿಗೆ ಹೋಗ್ಬೇಕು ಅಂತ ಆ ಸಂಸ್ಥೆ ಸಂಕಲ್ಪ. ಬೆಳೆದು ಕೊಡ್ತೀರಾ ರಾಗಿ ಅಂತ ಕೇಳಿದ್ರೆ ಅತ್ಯಂತ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ತುಮಕೂರು ಕರ್ನಾಟಕದಲ್ಲಿ, 2ನೇದು ರಾಮನಗರ, 3ನೇದು ಹಾಸನ, 4ನೇದು ಚಿತ್ರದುರ್ಗ, 5ನೇದು ವಿಜಯನಗರ, 6ನೇದು ಶಿವಮೊಗ್ಗ ಜಿಲ್ಲೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ರೈತರು 1,000 ಜನ ರೈತರು ಬೆಳ್ಕೊಡ್ಬೇಕಾದಂತ ರೈತರು. ಕಳೆದ 1 ವಾರದಿಂದ ಬಿಡುವಿಲ್ಲದ ಸಭೆಗಳು ರೈತರ ಜೊತೆಗೆ ನಡೀತಾ ಇದೆ. ಬೆಳೆದು ಕೊಡ್ತೀರಾ ಅಂತ ಕೇಳಿದ್ರೆ ಬೆಳೆದು ಕೊಡ್ತೀವಿ ಅಂತ ಹೇಳ್ತಾರೆ. ರೇಟ್ ಎಷ್ಟು ಬೇಕು ಅಂತ ಹೇಳಿದ್ರೆ ಮಾರುಕಟ್ಟೆಗಿಂತಲೂ ಹೆಚ್ಚು ಬೇಕು ಅಂತ ಕೇಳ್ತಾರೆ. ಅದಕ್ಕೂ ಸಂಸ್ಥೆ ಒಪ್ಪಿಗೆ ಕೊಡ್ತಾ ಇದೆ. ಅವ್ರು ಕೇಳ್ತಾ ಇರೋದು ಒಂದೇ ಒಂದು ಸ್ವಾಮೀಜಿ, ಬಿತ್ತಲಿಕ್ಕೆ ಬಳಸೋ ಬೀಜ ಸಾವಯವದಿರಬೇಕು, ನೆಡುವ ಭೂಮಿಯಲ್ಲಿ ಸಸಿ ನೆಡುವ ಭೂಮಿಯಲ್ಲಿ ದೇಶಿ ಆಕಳ ಸೆಗಣಿ ಬಿದ್ದಿರಬೇಕು, ಕೃಷಿಯ ಪಂಚಾಂಗದ ರೀತಿಯಲ್ಲಿ ಬಿತ್ತನೆ ಮಾಡಬೇಕು, ಕೈಯಲ್ಲಿ ಕಟಾವು ಮಾಡಬೇಕು, ಮಣ್ಣಿಲ್ದೇ ಇರೋ ತಂದು ಕೊಡ್ಬೇಕು, ಕೇಳಿದ ಬೆಲೆ ಕೊಡ್ತೀವಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಯಾವರು ಹೋಗ್ತಾ ಇಲ್ಲ. ರಾಗಿ ಬೆಳೆದ್ಕೊಡ್ತೀವಿ. ಹೇಗೆ ಬೆಳೆದ್ಕೊಡ್ತೀವಿ ರಾಗಿನ? ಮಳೆ ಬರುತ್ತೆ, ಫೋನ್ ಮಾಡ್ತೀನಿ. ನಮ್ಮೂರಲ್ಲಿರ್ತಕ್ಕಂಥ ಟ್ರಾಕ್ಟರ್ನವನು, ಅವನಿಗೆ ಗೊತ್ತಿದೆ, ಪ್ರತಿ ಸಲ ಗೊತ್ತಿರೋದು ಗೊತ್ತಿದೆ, ಅವನು ಗೊತ್ತು ಬರ್ತಾನೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ಅವನು ಹೋಗಿ ಎರಚು ಬರ್ತಾನೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ಅವನು ಕಾಂಟ್ರಾಕ್ಟ್ ಗುತ್ತಿಗೆ ತಗೊಂಡಿದ್ದಾನೆ, ಅವನು ರಸಗೊಬ್ಬರ ಚೀಲದಲ್ಲಿ ಉತ್ತು ಬರ್ತಾನೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ಅವನು ಕಳೆನಾಶಕ ಹೊಡೆದು ಬರ್ತಾನೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ಅವನು ಕೊಯ್ಲು ಮಾಡ್ಕೊಂಡ್ ಬರ್ತಾನೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ಬ್ಯಾಗ್ ರೆಡಿ ಆಗಿದೆ ಕಳಿಸಿದೀನಿ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ಫೋನ್ ಮಾಡ್ತೀನಿ, ನನಗೆ ದುಡ್ಡು ಬರುತ್ತೆ. ಇವರನ್ನ ನಮ್ಮ ದೇಶದವರು, ನಮ್ಮ ಸಂಸ್ಥೆಗಳು, ನಮ್ಮ ಸರ್ಕಾರಗಳು, ನಮ್ಮ ಮಠಮಾನ್ಯರು ಕೃಷಿಕರು ಅಂತ ಒಪ್ಕೋಬೇಕಾ ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಭೂಮಿಯ ಮಾತನ್ನೇ ಅರಿತುಕೊಳ್ಳದ, ಭೂಮಿಯ ಮಾತನ್ನೇ ಕೇಳಿಸಿಕೊಳ್ಳದ, ಭೂಮಿಯ ಮಾತಿಗೆ ಸ್ಪಂದಿಸದ, ಕೇವಲ RTCಯನ್ನ ಹಿಡ್ಕೊಂಡು, ಫೋನನ್ನ ಹಿಡ್ಕೊಂಡು ನಾನು ಕೃಷಿಯನ್ನ ಮಾಡ್ತೀನಿ ಅಂತ ಹೇಳೋದಾದ್ರೆ ಇವ್ರನ್ನ ಕೃಷಿಕರು ಅಂತ ಹೇಗೆ ಒಪ್ಕೋಬೇಕು? ಕಳೆದ 1 ವಾರದಿಂದ ಬಹಳ ಸಂಕಟ ಆಗ್ತಾ ಇದೆ ಸ್ವಾಮೀಜಿ. ಯಾವ ಸಮಾಜ ಎಲ್ಲಿ ಹೋಗ್ತಾ ಇದೆ? ಹೇಗೆ ಉಳಿಸ್ಕೊಳ್ಳೋದು ಇದನ್ನ? ಬೀಜ ಉಳಿಸ್ಕೊಳ್ಳೋದು ಬೇರೆ, ಬೀಜ ಉಳಿಯುತ್ತೆ, ಯಾಕಂದ್ರೆ ಪ್ರಕೃತಿಯ ಕೊಡುಗೆ ಉಳಿಯುತ್ತೆ. ಕೃಷಿಕತನ ರಟ್ಟೆಯನ್ನು ಉಳಿಬೇಕು. ನಾನು ಮಣ್ಣು ಮುಟ್ಟಿ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಉಳಿಬೇಕು. ಕೆಚ್ಚಲಲ್ಲಿ ಹಾಲಿದೆ, ಕೈ ಹಾಕದೆ ಕೆಚ್ಚಲಿಗೆ ಬಾವು ಬಂದಿದೆ, ಹಿಂಡ್ಲಾಗದೆ ಕೆಚ್ಚಲಿಗೆ ಬಾವು ಬಂದಿದೆ. ಈ ಪರಿಸ್ಥಿತಿ ನಮ್ಮ ಕೃಷಿ ಭೂಮಿಗೆ ಬಂದಿದೆ. ಮುಟ್ಟೋರಿಲ್ಲದೆ ನರಳ್ತಾ ಇದೆ ಭೂಮಿ, ಮಾತಾಡ್ಸೋರು ಇಲ್ಲದೆ ದುಃಖ ಪಡ್ತಾ ಇದೆ ಭೂಮಿ, ಮೈಸೂರು ಇಲ್ಲದೆ ದುಃಖದಲ್ಲಿದೆ ಆಕಳು. ಸಮಾಧಾನ ಪಡಿಸೋರು ಯಾರು? ಸಮಾಧಾನ ಪಡಿಸೋರು ಯಾರು? ಹಗಲು ರಾತ್ರಿ ಕಾರಲ್ಲಿ ನಿದ್ದೆ ಬಿಟ್ಟು, ಮನೆಯನ್ನ ಈ ಸಮಾಜಕ್ಕೆ ಬಿಟ್ಟು ಭಿಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಈ ಜೀವ ಅವರಿಗಾಗಿಯೇ ಸಮರ್ಪಿತವಾಗಬೇಕು ಅಂತ ಹೇಳಿ ಕಷ್ಟಪಡ್ತಾ ಇರ್ತಕ್ಕಂಥ ಈ ಜೀವಗಳಿಗೆ ನಾವು ಕೊಡೋ ಬೆಲೆ ಆದ್ರೂ ಏನು? ಅವ್ರ ಪಾದದಡಿಗೆ 100 ರೂಪಾಯಿ 200 ರೂಪಾಯಿ ಇಟ್ಟರೆ ಸಾಕ? ದುಃಖಸಲ್ವೇ ಅವ್ರ ಮನಸ್ಸು? ವಿಲವಿಲಾರಲ್ವೇ ಅವ್ರ ಮನಸ್ಸು? ಯೋಚನೆ ಮಾಡ್ಬೇಕಂತ ಸಂದರ್ಭ ಬಂದಿದೆ. ನಾನು ನಿಮಗೆ ಹೇಳಿದ ಮಾತಲ್ಲ, ನನಗೆ ಹೇಳ್ಕೊಳ್ಳೋ ಮಾತಿದು. ನಾನೆಷ್ಟು ಕೃಷಿಕ, ನನ್ನಲ್ಲಿ ಎಷ್ಟು ಆ ಕೃಷಿಕತನ ಇದೆ, ನಾನು ಎಷ್ಟು ಆ ಭೂಮಿ ಹತ್ರಕ್ಕೆ ಹೋಗ್ಬೇಕು, ಆ ಮಾತನ್ನ ಕೇಳಿಸ್ಕೋಬೇಕು. ಆತ್ಮಾವಲೋಕನದ ಮಾತುಗಳಿವು. ನಮಸ್ಕಾರ.